ಸಾಮಾನ್ಯ ಜನರ ಮೇಲೆ ಎಫ್ಐಆರ್ ಮಾಡಿದ್ರು ಪೊಲೀಸರು ಒಂದು ಕಳೆಬುರಿಜಿನಷ್ಟು ಈಸಿಯಾಗಿ ಮಾಡ್ತಾರೆ. ಅದೇ ಇಂಥ ಜನಪ್ರತಿನಿಧಿಗಳು ಒಬ್ಬ ಬೊಮ್ಮಾಯಿ ಮೇಲೇನೋ ಅವನು ಮಹೇಶ್ನೋ ಕೊಡಗೇರಿ ಇನ್ಸ್ಪೆಕ್ಟರ್ ಮಹೇಶ್ನೋ ಎಫ್ಐಆರ್ ಮಾಡೋ ಅಂದ್ರೆ ಎಷ್ಟು ಮಾಡ್ತಾನಂತೆ ಲೆಕ್ಕ ಹಾಕು. ಯಾಕೆ ಚಿಂತೆ? ಆರ್ಟಿಕಲ್ 14 ಹೇಳುತ್ತೆ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ. ದೇಶದ ಪ್ರಧಾನಿಯನ್ನ ಕೋರ್ಟ್ ಮುಂದೆ ನಿಲ್ಲಿಸಿದಂತ ಸಂವಿಧಾನದ ಪವರ್ ನಮ್ದು. ಆ ರೀತಿಯ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ಕಳ್ಳೆಪರಿ ಮಾಡ್ದಂಗೆ ಯಶವಂತಪುರದವನು ಯಾವನೋ ಥರ್ಡ್ ಪಾರ್ಟಿ ಕೊಟ್ಟಿರೋ ಕಂಪ್ಲೇಂಟ್ಗೆ ಅಲ್ಲಿ ಎಫ್ಐಆರ್ ಮಾಡೋರು ನನ್ನ ಮೇಲೆ. ನಾನು ಅಟೆಂಡ್ ಮಾಡಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟೆ. ದೆನ್ ವಿ ವಿಲ್ ಮೂವ್ ಟು ಹೈಕೋರ್ಟ್ ಫಾರ್ ಸ್ಕ್ವಾಶ್. ಯಾಕಂದ್ರೆ ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಪ್ರೆಷರ್ ಅಲ್ಲಿ ನನ್ನ ಮೇಲೆ ಎಫ್ಐಆರ್ ಮಾಡಿದ್ದಾನೆ ಯಶವಂತಪುರದಲ್ಲಿ. ಅದು ಅವ್ನು ಹೇಳೋದಂದ್ರೆ ಏನೋ ಯಾರೋ ಘನ ವ್ಯಕ್ತಿಗಳನ್ನ ಬ್ಲಾಕ್ ಮೇಲ್ ಮಾಡ್ತಾರೆ. ಅಲ್ಲಪ್ಪ ಬ್ಲಾಕ್ ಮೇಲ್ ಮಾಡಂಗಿರಿ ಹೇಳ್ರು ಏನ್ ಬ್ಲಾಕ್ ಮೇಲ್ ಮಾಡಿದೀನಿ ಅಂತ ಹೇಳ್ಬತ್ತಾನೆ. ಏನು ಇಲ್ದಿರ ಅಲ್ಲೊಂದು ಫಾಲ್ಸ್ ಕಂಪ್ಲೇಂಟ್ ಕೊಟ್ಟರೆ ನಾವೇನು ಕೇರ್ ಮಾಡಕ್ ಹೋಗಲ್ಲ. ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಹೈಕೋರ್ಟ್ ಮೂವ್ ಮಾಡ್ತೀವಿ. ಐ ಆಲ್ಸೋ ಫೈಲ್ a PCR ಅಗೇನ್ಸ್ಟ್ ದಟ್ ಫೆಲೋ ಹೂ ಹ್ಯಾಸ್ ಗಿವನ್ ಕಂಪ್ಲೇಂಟ್. ಇವ್ರಿಗೆಲ್ಲ ಪವರ್ ಏನಾದ್ರು ತೋರಿಸ್ತೀನಿ, ಕಾನೂನು ಪವರ್. ಅದೊಂದಾಯ್ತು. ರಿಗಾರ್ಡಿಂಗ್ ಬಸವರಾಜ ಬೊಮ್ಮಾಯಿ ಮತ್ತೆ ಇದು ನಾವೇನು ಅವ್ರ ಚಾಪ್ಟರ್ಗೆ ಹೋಗಿಲ್ಲ, ಸ್ಟೇ ತಗೊಂಡ್ಬಂದಿದ್ದು ಅವರೇ. ಇಲ್ಲಿ MP ಶೋಭಾ ಕರಂದ್ಲಾಜೆ ಶಿಷ್ಯಂದ್ರು ನಮ್ಮ ಮನೆ ಹತ್ರ ಗಲಾಟೆ ಮಾಡಿ ಅಟೆಂಪ್ಟ್ ಮಾಡಿದ್ದಾರೆ. ಏನು ಹೆಚ್ಚು ಕಮ್ಮಿ ಯಾಕೆ ಬೇಕು? ಅದಕ್ಕೋಸ್ಕರ ಈಗ ವಿ ಆರ್ ಫೈಲಿಂಗ್ ಎ PCR ಅಗೇನ್ಸ್ಟ್ ಶೋಭಾ ಕರಂದ್ಲಾಜೆ, ಬಸವರಾಜ ಬೊಮ್ಮಾಯಿ ಮತ್ತೆ ಅವನು ಮಹೇಶ್ನು ಮೂರನೇ ಪಾರ್ಟಿ A3 ಅವನು. ಮಿಕ್ಕಿದೊಂದು 25 ಜನ ಇವ್ರಿಗೆ ಹುಡುಗರಿತ್ತಲ್ಲ ಎಲ್ಲ ಸೇರಿಸಿ ಜನಪ್ರತಿನಿಧಿಗಳ ಕೋರ್ಟಲ್ಲಿ PCR ಫೈಲ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಮಗೆ ಲೋಕಸಭಾ ಸ್ಪೀಕರ್ ಇಂದ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಬೇಕು. ಸಿದ್ದಣ್ಣ ಅವ್ರ ಮೇಲೆ ಹೆಂಗ್ ತಗೊಂತಾರ ನೋಡಿ ಬಿಜೆಪಿಯವರು, ಅದನ್ನ ನಾನು ತಗೊಳ್ಬೇಕಾಗತ್ತೆ. ಹೊಡಿ ಮಗ್ಗ ವೆರಿ ಸೀರಿಯಸ್.